ಕನ್ನಡ ವರ್ಣಮಾಲೆ ಚಾರ್ಟ್ ಎಲ್ರಿಗೂ ಪರಿಚಯ ಆಗಿದೆ. ಇವು ಸ್ವರಗಳು, ಇವು ವ್ಯಂಜನಗಳು. ವ್ಯಂಜನಗಳು ಸ್ವರಗಳ ಜೊತೆ ಸೇರಿದಾಗ ಗುಣಿತಾಕ್ಷರಗಳಾಗುತ್ತೆ. ಗುಣಿತಾಕ್ಷರಗಳ ಚಿಹ್ನೆಗಳ ಪರಿಚಯ ಮಾಡ್ಕೊಳ್ಳೋಣ. ಕ ಪ್ಲಸ್ ಆ ಕ, ಕ ತಲೆಕಟ್ಟು ಕ. ಕ ಪ್ಲಸ್ ಆ ಕಾ, ಕ ದೀರ್ಘ ಕಾ. ಕ ಪ್ಲಸ್ ಇ ಕಿ, ಕ ಗುಡಿಸು ಕಿ. ಕ ಪ್ಲಸ್ ಈ ಕೀ, ಕ ಗುಡಿಸಿನ ದೀರ್ಘ ಕೀ. ಕ ಪ್ಲಸ್ ಉ ಈಕ್ವಲ್ ಟು ಕು, ಕಕ್ಕೆ ಕೊಂಬು ಕು. ಕ ಪ್ಲಸ್ ಊ ಈಕ್ವಲ್ ಟು ಕೂ, ಕಕ್ಕೆ ದೊಡ್ಡ ಕೊಂಬು ಕೂ. ಕ ಪ್ಲಸ್ ರ್ ಈಕ್ವಲ್ ಟು ಕೃ, ಕಕ್ಕೆ ಒಟ್ರ ಸುಳಿ ಕೃ. ಕ ಪ್ಲಸ್ ಎ ಈಕ್ವಲ್ ಟು ಕೆ, ಕಕ್ಕೆ ಏತ್ವ ಕೆ. ಕ ಪ್ಲಸ್ ಎ ಈಕ್ವಲ್ ಟು ಕೆ, ಕಕ್ಕೆ ಏತ್ವನ ದೀರ್ಘ ಕೆ. ಕ ಪ್ಲಸ್ ಐ ಈಕ್ವಲ್ ಟು ಕೈ, ಕಕ್ಕೆ ಐತ್ವ ಕೈ. ಕ ಪ್ಲಸ್ ಓ ಈಕ್ವಲ್ ಟು ಕೋ, ಕಕ್ಕೆ ಓತ್ವ ಕೋ. ಕ ಪ್ಲಸ್ ಓ ಈಕ್ವಲ್ ಟು ಕೋ, ಕೋಕ್ಕೆ ದೀರ್ಘ ಕೋ. ಕ ಪ್ಲಸ್ ಔ ಈಕ್ವಲ್ ಟು ಕೌ, ಕಕ್ಕೆ ಔತ್ವ ಕೌ. ಕ ಪ್ಲಸ್ ಅಂ ಈಕ್ವಲ್ ಟು ಕಂ, ಕಾಗೆ 1 ಕಂ. ಕ ಪ್ಲಸ್ ಅಹ ಈಕ್ವಲ್ ಟು ಕಹ, ಕಾಗೆ 2 ಕಹ. ಕೂಗು ಕೋಗು ವ್ಯತ್ಯಾಸ ಗಮನಿಸಿ. ಕೋಗೆ ಏತ್ವ ಇದೆ. ಗುಣಿತಾಕ್ಷರ ಚಿಹ್ನೆಗಳ ಅಭ್ಯಾಸ ಇಲ್ಲಿಗೆ ಮುಗಿತು. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್.